ಇವತ್ತಿನ ಅಪ್ಡೇಟ್‌ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ, ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಹಣಕ್ಕೆ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕಾಯುತ್ತಾನೆ ಇದ್ದೀರಾ. ನೀವು ಮಾತ್ರ ವೇಟ್ ಮಾಡುವುದಲ್ಲದೆ ಎಲ್ಲ ಟಿವಿ ಮಾಧ್ಯಮದವರು ಕೂಡ ವೇಟ್ ಮಾಡುತ್ತಾನೆ ಇದ್ದಾರೆ. 2 ತಿಂಗಳ ಹಣ, 4,000 ಹಣ, ಒಟ್ಟಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳುತ್ತಿದ್ದರು. ಆದರೂ ಕೂಡ ಹಣ ಜಮಾ ಆಗಲೇ ಇಲ್ಲ. ಇಷ್ಟು ದಿನ ಆದರೂ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಲೇ ಇಲ್ಲ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹತ್ರ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಕೊನೆಯದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ಮಹಿಳೆಯರಿಗೂ ಟಿವಿ ಮಾಧ್ಯಮದವರಿಗೂ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು 6,000 ರೂಪಾಯಿಯನ್ನು ಬಿಡುಗಡೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. 6,000 ರೂಪಾಯಿ ಫಲಾನುಭವಿಗಳಿಗೆ ಯಾವಾಗ ಬರುತ್ತೆ, ಯಾವ ಮಹಿಳೆಯರಿಗೆ ಬರುತ್ತೆ ಅಂತ ಸಂಪೂರ್ಣವಾದ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನೋಡೋಣ. ಎಲ್ಲ ಟಿವಿ ಮಾಧ್ಯಮದವರು ನಮ್ಮ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ನಮಗೆ 11ನೇ ಕಂತಿನವರೆಗೆ ಹಣ ಬರಬೇಕಾದರೆ ಇದೇ ರೀತಿ ಲೇಟ್ ಮಾಡಿದ್ರು. ಆದರೆ ನೀವು ಹೇಳುತ್ತಿದ್ದೀರಾ 11ನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿದೆ ಅಂತ. ಅದೇ ರೀತಿ ನಮ್ಮ ಮಹಿಳೆಯರು ಕೂಡ ಹಾಗೇನೆ ಹೇಳುತ್ತಿದ್ದೀರಾ. 11ನೇ ಕಂತಿನವರೆಗೆ ಮಾತ್ರ ನಮಗೆ ಹಣ ಜಮಾ ಆಗಿದ್ದು ಅಂತ ಹೇಳುತ್ತಾರೆ. ಆದರೆ 12ನೇ ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಹಾಕುತ್ತೇವೆ ಅಂತ ಹೇಳಿಬಿಟ್ಟು ಗೌರಿ ಗಣೇಶ ಹಬ್ಬಕ್ಕೆ ಹಾಕುತ್ತೇವೆ ಹೇಳಿದ್ದೀರಿ. ಆದರೆ ಮಹಿಳೆಯರು ನಮ್ಮ ಖಾತೆಗೆ 4,000 ಹಣ ಜಮಾ ಆಗಲೇ ಇಲ್ಲ ಅಂತ ತಿಳಿಸಿರುತ್ತಾರೆ. ಇದಕ್ಕೆ ನೀವು ಏನು ಹೇಳುತ್ತೀರಾ? ಇನ್ನು ಎಷ್ಟು ದಿನ ಆಗುತ್ತೆ 4,000 ಹಣ ಬಿಡುಗಡೆ ಮಾಡಲಿಕ್ಕೆ ಪ್ರಶ್ನೆಯನ್ನು ಮಾಡಿದಾಗ ಈ ರೀತಿ ಹೇಳಿರುವಂಥದ್ದು. ಕೊನೆಯದಾಗಿ ನಾನು ಇಲ್ಲಿ ಟಿವಿ ಮಾಧ್ಯಮದವರಿಗೂ ಕೂಡ ಉತ್ತರವನ್ನು ಕೊಡುತ್ತಾ ಇದ್ದೇನೆ. ಇಲ್ಲಿ ಸ್ಪಷ್ಟನೆಯನ್ನು ಕೊಡುತ್ತಾ ಇದ್ದೇನೆ ಹಾಗೂ ಮಹಿಳೆಯರಿಗೂ ಕೂಡ ಸ್ಪಷ್ಟನೆಯನ್ನು ಕೊಡುತ್ತಾ ಇದ್ದೇನೆ. ನಾವು ಏನು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಕೊಡುತ್ತಾ ಇದ್ದೇವೋ ಇದು ನಿತ್ಯ ಹಾಗೂ ಸತ್ಯ. ನಾವು ಕೊಡುತ್ತಾ ಇದ್ದೇವೆ, ಮುಂದೇನು ಕೊಡುತ್ತಾ ಹೋಗುತ್ತೇವೆ. ಈಗ ನಾವು 4,000 ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳುತ್ತೀರಾ ಅಲ್ಲವಾ? ಇದರ ಬಗ್ಗೆ ಕೊಟೇಶನ್ ರೆಡಿ ಮಾಡಿ ಫೈನಾನ್ಷಿಯಲಿ ಡಿಪಾರ್ಟ್ಮೆಂಟ್ಗೆ ಕಳುಹಿಸಿಕೊಟ್ಟಿದ್ದೇವೆ. ಆದರೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದರೆ ನಾವು ತಕ್ಷಣಕ್ಕೆ ಹಣ ಹಾಕಲು ಆಗುವುದಿಲ್ಲ. ಅಲ್ಲಿಂದ ಯಾವಾಗ ಹಣ ಬಿಡುಗಡೆ ಮಾಡುತ್ತಾರೋ ಆವಾಗ ಮಾತ್ರನೇ ನಾವು ಕೊಡಲು DBT ಮೂಲಕ ನಿಮಗೆ ತಲುಪಿಸೋಕ್ಕೆ ಸಾಧ್ಯವಾಗುವುದು. ಹಾಗೆಯೇ ಇನ್ನು 4,000 ಹಣ ಬಂದಿಲ್ಲ ಎಂದರೆ ಮುಂದಿನ ತಿಂಗಳು ಹಾಕಿದರೆ ಎಂದರೆ ನಿಮಗೆ 6,000 ಹಣ ಬರುತ್ತೆ. ಅಂದರೆ ಬದಲಿಗೆ 2,000 ನಾವು ಕೊಡುವುದಿಲ್ಲ, ಒಟ್ಟಿಗೆ 6,000 ಹಣ ಜಮಾ ಮಾಡುತ್ತೇವೆ ಅಂತ ಹೇಳಿ ತಿಳಿಸಿರುತ್ತಾರೆ. ಈ ತಿಂಗಳಲ್ಲೂ 2 ತಿಂಗಳ ಹಣ ಬರುವುದಿಲ್ಲ ಅಂತ ನಮಗೂ ಕೂಡ ಒಂದು ಸಂದೇಹ ಹುಟ್ಟುತ್ತದೆ, ಒಂದು ಪ್ರಶ್ನೆ ಕೂಡ ಬರುತ್ತದೆ. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆದರೆ ವೆಯ್ಟ್ ಮಾಡೋಣ. ಮಹಿಳೆಯರು ಕೂಡ ತಾಳ್ಮೆಯಿಂದ ಕಾಯಿರಿ. ಸರ್ಕಾರವೇನು ಮೋಸ ಮಾಡುವುದಿಲ್ಲ. ಏನು ಸ್ವಲ್ಪ ಪ್ರಾಬ್ಲಮ್ ಆಗಿರಬಹುದು, ಮತ್ತೆ ಅದು ಸರಿ ಹೋಗುತ್ತೆ. ಸರ್ಕಾರದಿಂದ ಕೊಡುವ ಹಣ ಅಲ್ಲವಾ, ಸ್ವಲ್ಪ ನಾವು ಕೂಡ ವೆಯ್ಟ್ ಮಾಡೋಣ. ಬರುವಾಗ ತಗೊಂಡ್ರೆ ಆಯಿತು. ಮತ್ತೆ ಒತ್ತಿ ಹೇಳುತ್ತಿದ್ದಾರೆ. ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಯಾವತ್ತೂ ನಿಲ್ಲಿಸುವುದಿಲ್ಲ. 12ನೇ ಮತ್ತು 13ನೇ ಕಂತಿನ 4,000 ಬಂದಿಲ್ಲ ಎಂದರೆ ನಾವು ಒಟ್ಟಿಗೇನು ಹಾಕುತ್ತೇವೆ. 6,000 ಕೊಡುವುದರ ಬದಲು 12ನೇ ಮತ್ತು 13ನೇ ಕಂತು ಡಿಲೀಟ್ ಮಾಡಿಬಿಟ್ಟು 14ನೇ ಕಂತು ಕೊಡುವುದಿಲ್ಲ. ನಿಮಗೆ 12ನೇ ಕಂತು, 13ನೇ ಕಂತು, 14ನೇ ಕಂತು ಒಟ್ಟಿಗೆ ಬರುತ್ತೆ. ಒಂದು ವೇಳೆ 12ನೇ ಮತ್ತು 13ನೇ ಕಂತಿನ ಹಣ ಕೂಡ ಒಟ್ಟಿಗೆ ಕೂಡ 4,000 ಬರಬಹುದು. ಇಲ್ಲದಿದ್ದರೆ ಒಟ್ಟಿಗೆ 6,000 ಕೂಡ ಬರಬಹುದು. ಇಷ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಯಾವ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅನುಮಾನ ಪಡಬೇಡಿ. ಬೇರೆ ಪಕ್ಷದಿಂದ ನಿಮಗೆ ಅಲ್ಲ, ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸುತ್ತಾ ಇದ್ದಾರೆ. ಈ ರೀತಿಯಾಗಿ ನಿಮಗಳಿಗೆ ಮೋಸ ಮಾಡುತ್ತಿದ್ದಾರೆ ಅಂತ ಹೇಳುತ್ತಿದ್ದರೆ ಆದರೆ ನೀವು ಅದನ್ನು ನಂಬಬೇಡಿ. ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆಯಾದ ತಕ್ಷಣ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು.
ಇದು ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಬಂದಿರುವಂತದ್ದು. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.